ಕನ್ನಡ ಮಣ್ಣಿನಲ್ಲಿ ಕರ್ನಾಟಕದಲ್ಲಿ ಶುರು ಮಾಡಿದ್ದೀನಿ. ಇದನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡೋಕ್ಕಾಗಲ್ಲ ಇನ್ನೊಂದು ರಾಜ್ಯದಲ್ಲಿ. ಯಾಕೆಂದರೆ ಇದು ಬರೀ ಕರ್ನಾಟಕ ಅನ್ನೋದಷ್ಟೇ ಅಲ್ಲ, ಇಲ್ಲಿರುವ ಕುವೆಂಪು ಸಿಗಬೇಕು ನನಗಲ್ಲಿ, ಇಲ್ಲಿಯ ಹಾಡುಗಳು ಸಿಗಬೇಕು, ಇಲ್ಲಿಯ ಸಾಹಿತ್ಯ ಸಿಗಬೇಕು, ಇಲ್ಲಿಯ ಒಂದು ಕೃಷಿ ಮಾಡಿದ ಹುಡುಗರು ಸಿಗಬೇಕು, ಅಲ್ಲಿ ಬೇರೆಯೇ ಆಗಬೇಕು. ಇವಾಗ ನೀವು ತೆಲಂಗಾಣ ಅಂತ ಹೋದರೆ ಅಲ್ಲಿ ಬೇರೆ ಥರದ ರೈತ ಚಳುವಳಿ ನಡೆದಿದೆ, ಬೇರೆ ಪ್ರೊಟೆಸ್ಟ್ ಇದೆ, ಅಲೆಮಾರಿಗಳು ಜಾಸ್ತಿ ಇರುವಂಥ ಸ್ಪೇಸು ಹಂಗೆ ಹೋಗುತ್ತೆ. ತಮಿಳಾದರೆ ಅಲ್ಲಿಯ ಲಿಟ್ರೇಚರಿ ಸ್ಪೇಸ್ ಬೇರೆ ಇರುತ್ತೆ. ಯಾಕಂದರೆ ಎಜುಕೇಷನ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಅಲ್ಲ, ನಾವು ಹಾಗೆ ನೋಡ್ತಾ ಹೋಗಬೇಕು. ಇದರ ಬಗ್ಗೆ ಆಸಕ್ತಿ ತೋರ್ತಾ ಇದ್ದಾರೆ. ನಮ್ಮ ಕೇರಳದಲ್ಲಂತೂ 1,500 ಮಕ್ಕಳ ನಾಟಕಗಳ ಶೋಗಳು ನಡೆಯುತ್ತೆ ಪ್ರತಿ ವರ್ಷ. ಅಷ್ಟು ಮುಂದೆ ಇದ್ದಾರೆ ಅವರು. ಬಟ್ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಪ್ರಾಬಬ್ಲಿ ಕರೆಸಿ ಈ ಮಾಡೆಲನ್ನು, ಒಂದು ಪಾಸಿಬಿಲಿಟಿನ ಅವರು ಇನ್ನೊಂದು ಮಾಡ್ತಾ ಹೋದರೆ ಚಂದ. ಇದು ನಮ್ಮ ಕೆಲಸ ಅಲ್ಲ, ಅದು ನಿರ್ದಿಗಂತದ ಕೆಲಸ. 4 ಭಾಷೆಯಲ್ಲಿರೋದ್ರಿಂದ ಪ್ರಾಬಬ್ಲಿ ಐ ಮೇ ಹೆಡ್ ಇಟ್, ಐ ಮೇ ಶೇರ್ ಮೈ ಎಕ್ಸ್ಪೀರಿಯನ್ಸಸ್ ಅವ್ರ ಜೊತೆ ಮಾಡಿ ಹೋಗ್ಬೋದು. ಸದ್ಯಕ್ಕಂತೂ ನನ್ನ ನಾಡಿಗೆ, ನನ್ನ ಕರ್ನಾಟಕಕ್ಕೆ ನನ್ನಿಂದ ಆಗೋದೇನೋ ಅದನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಹೊಸ ರಕ್ತ ಇರೋದ್ರಿಂದ ಯಾವತ್ತೂ ನ್ಯೂಯರ್ ಪೀಪಲ್ ಹಳಬ್ರೆ ಕೂತ್ಕೊಂಡ್ರೆ ಆಗಲ್ಲ. ವಯಸ್ಸಾಯ್ತು, ನಾವು ಸ್ವಲ್ಪ ಹಿಂದ್ಗಡೆ ಹೋಗ್ಬೇಕು. ಬಿಕಾಸ್ ಅಂದರೆ ಯಾವತ್ತೂ ರೆಲೆವೆನ್ಸ್ ಅನ್ನೋ ಒಂದು ಪ್ರಸ್ತುತತೆ, ಯು ಶುಡ್ ಬಿ ರೆಲೆವೆಂಟ್ ಆ್ಯಂಡ್ ಯು ವಿಲ್ ಹ್ಯಾವ್ ಟು ರೀಇಮ್ಯಾಜಿನ್ ದ ಫ್ಯೂಚರ್ ಅಲ್ವಾ. ಒಂದು ಎಜುಕೇಷನ್ ಸಿಸ್ಟಮ್ ಅಂದರೆ ಒಂದು 10-15 ವರ್ಷಗಳ ನಂತರ ಬದಲಾಗುವ ಒಂದು ಸಾಧ್ಯತೆಗಳಿಗೆ, ಇರುವ ಕೆಲಸದ ಸಾಧ್ಯತೆಗಳಿಗೆ ಇವತ್ತು ನಾವು ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು. ಇಲ್ಲಾಂದರೆ ನಾನು ಇವತ್ತಿಗೆ ಕೊಟ್ಟರೆ ನಾಳೆ ಇರ್ರೆಲೆವೆಂಟ್ ಆಗಿಬಿಡ್ತಾರೆ ಅವರು. ಸೊ ಅದಕ್ಕೆ ನೀವು ಶ್ರೀಪಾದ್ ಭಟ್ರು ಅಂತವರು, ಇನ್ನಂಥವರು, ಮ್ಯೂಸಿಕ್ ಅಂತವರು, ಬೇರೆ ಬೇರೆಯವರು ಬರ್ತಿದ್ದಾರಂತೆ. ಆ ರೆಲೆವೆನ್ಸು ಮತ್ತು ಯಂಗ್ಸ್ಟರ್ಸ್ ಕಟ್ತಿರೋದ್ರಿಂದ ಅಪ್ಡೇಟೆಡ್ ವರ್ಷನ್ ಅಂತಲ್ಲ, ಇಟ್ ಈಸ್ ಮೋರ್ ರೆಲೆವೆಂಟ್ ವರ್ಷನ್ ಅಂತ ಹೋಗ್ಬೋದು. ಹಳೆದನ್ನು ನಾವು ಅಗೌರವಿಸ್ತಿಲ್ಲ, ಬಟ್ ಅವರು ಆಗಲ್ಲ, ನಾನೇ ಆಗಲ್ಲ. ನಾನೇ ಕಲಿತಾ ಇದ್ದೀನಿ ಈ ಹುಡುಗರ ಹತ್ರ ಆ್ಯಕ್ಟಿಂಗ್. ಯಾಕಂದರೆ ಇದು ಸಾರ್ಟ್ ಆಫ್ ಬಾಡಿ ಥಿಯೇಟರ್ ದೇ ಡೂ. ಅವ್ರಿಗಿರುವಂಥ ಎಕ್ಸ್ಪೋಜರ್ಗಳು ನನಗೆ ಸಿಕ್ಕೇ ಇಲ್ಲ. ಇವತ್ತು ಫೀಡ್ಬ್ಯಾಕ್ ಥಿಯೇಟ್ರ್ ಮಾಡೋದಿರಲಿ, ಒಂದು ಡಾಕ್ಯುಮೆಂಟ್ರಿ ಥಿಯೇಟ್ರ್ ಮಾಡೋದಿರಲಿ, ಗ್ರೊಟೋವಸ್ಕಿನ ಅವನು ಮಾಡ್ತಾ ಮಕ್ಕಳು ಮಾಡ್ತಿರೋ ರಿಹರ್ಸಲ್ ನೋಡಿದ್ರೆ ಅರೆ ಇದು ನಮಗಿಂತ ಎಲ್ಲೋ ಇದಾರಲ್ಲ ಇವರು, ಆ್ಯಂಡ್ ಒಂದು ದೇಹವನ್ನು, ಬಾಡಿಯನ್ನು. ಸೊ ಇಟ್ ಈಸ್ ಸಚ್ ಎ ಬ್ಯೂಟಿಫುಲ್. ಆವಾಗ ನಾವು ಇಷ್ಟು ವರ್ಷ ಮಾಡಿಕೊಂಡು ಆಳೂರು ಗುಳ್ದವನೇ ಗೌಡ ಅಂತ ಇದ್ದಿದ್ದು ಸಾಕು, ಒಂದು ಸ್ವಲ್ಪ ಬಿಟ್ಕೋಬೇಕು. ಅವ್ರ ಜೊತೆ ಕಾಂಪಿಟೇಷನ್ ನಿಂತ್ಕೊಂಡು ನಾವು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಇಟ್ ಈಸ್ ಡಿಮ್ಯಾಂಡಿಂಗ್ ಸಮಥಿಂಗ್ ಎಲ್ಸ್. ಬೇರೆ ಪರ್ಸೆಪ್ಷನ, ಬೇರೆ ಸೂಕ್ಷ್ಮತೆಗಳನ್ನು ಡಿಮ್ಯಾಂಡ್ ಮಾಡ್ತಾ ಇದೆ. ಸೊ ಪ್ರಾಬಬ್ಲಿ ಈ ಕಾಲಕ್ಕೆ ಹುಟ್ಕೊಂಡಿರೋದ್ರಿಂದ ಅದರ ಪ್ರಸ್ತುತತೆಯನ್ನು ನೋಡ್ಕೊಳ್ತಿದ್ದೀವಿ ಹೊರತು, ನೀವು ಕರ್ನಾಟಕಕ್ಕೆ ರಂಗಾಯಣದ್ದಾಗಲಿ ನೀನಾಸಂದಾಗಲಿ ಕಾಂಟ್ರಿಬ್ಯೂಷನ್ನ ನೀವು ಅಲ್ಲಿಗಳಿಯೋಕ್ಕೆ ಸಾಧ್ಯನೇ ಇಲ್ಲ. ಅದ್ಭುತವಾದ ಕಾಂಟ್ರಿಬ್ಯೂಷನ್ಗಳು ಮಾಡಿದ್ದಾರೆ. ಅದರ ಎಕ್ಸ್ಟೆಂಡೆಡ್ ವರ್ಷನ್ನೇ ಆಗಬೇಕು ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.